ನನ್ನ ಹೆಸರು ರೋಹನ್. ನಾನು 7ನೇ ತರಗತಿ ಸಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ನಾನು ಇಂದು ಲೇಖಕಿ ವಿ ಗಾಯತ್ರಿ ಅವರು ಬರೆದ ಸೀನಾ ಶೆಟ್ಟರು ನಮ್ಮ ಟೀಚರ್ ಎಂಬ ಗದ್ಯದ ಮೊದಲನೆಯ ಗದ್ಯಾಂಶದ ಬಗ್ಗೆ ವಿವರಿಸುತ್ತಿದ್ದೇನೆ. ವಿ ಗಾಯತ್ರಿ ಅವರ ಮೊದಲನೆಯದಾಗಿ ನಾವು ಲೇಖಕಿಯ ವಿ ಗಾಯತ್ರಿ ಅವರ ಪರಿಚಯ ಮಾಡಿಕೊಳ್ಳೋಣ. ವಿ ಗಾಯತ್ರಿ ಅವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮಂಡಗದ್ದೆ ಎಂಬ ಗ್ರಾಮದಲ್ಲಿ ಜನಿಸಿದರು. ಅವರು ಲೇಖಕಿ ಹಾಗೂ ಅನುವಾದಕಿ ಆಗಿಯೂ ಇದ್ದರು. ವಿ ಗಾಯತ್ರಿ ಅವರು ತುಂಗಾ ಎಂಬ ಕೃತಿಯನ್ನು ರಚಿಸಿದ್ದರು. ವಿ ಗಾಯತ್ರಿ ಅವರು ತೊತ್ತೋ-ಚಾನ್ ಎಂಬ ಪ್ರಸಿದ್ಧ ಜಪಾನ್ ಕಾದಂಬರಿಯನ್ನು ಕನ್ನಡಕ್ಕೆ ಅನುವಾದಿಸಿದ್ದರು. ಸೀನಾ ಶೆಟ್ಟರು ನಮ್ಮ ಟೀಚರು ಎಂಬ ಗದ್ಯ ಭಾಗವನ್ನು ತುಂಗಾ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ನಾವು ಸೀನಾ ಶೆಟ್ಟರು ನಮ್ಮ ಟೀಚರು. ನಾವೆಲ್ಲರೂ ಕೆಲವು ಜನರು ಶಾಲೆಯಲ್ಲಿ ಕಲಿಸಿದ ಶಿಕ್ಷಕರನ್ನು ಮಾತ್ರ ಶಿಕ್ಷಕರೆಂದು ತಿಳಿದುಕೊಂಡಿದ್ದಾರೆ. ಆದರೆ ನಮಗೆ ಬರದೇ ಇರುವ ಒಂದು ಕೆಲಸವನ್ನು ಯಾರಾದರೂ ಒಬ್ಬರು ಹೇಳಿಕೊಟ್ಟರೆ ಅವರನ್ನು ನಾವು ಗುರುಗಳೆಂದು ತಿಳಿದುಕೊಳ್ಳಬೇಕು. ಉದಾಹರಣೆ, ಒಬ್ಬನಿಗೆ ಸೈಕಲ್ ಹೊಡೆಯಲು ಬರದಿದ್ದರೆ ಇನ್ನೊಬ್ಬನು ಅವನಿಗೆ ಸೈಕಲ್ ಹೊಡೆಯುವುದನ್ನು ಹೇಳಿಕೊಡುತ್ತಾನೆ. ಆ ಸೈಕಲ್ ಹೇಳಿಕೊಟ್ಟ ಅವನು ಸೈಕಲ್ ಬರದಿದ್ದವನಿಗೆ ಗುರು ಆಗಿ ಇರುತ್ತಾನೆ. ಹೀಗೆ ನಮ್ಮ ಜೀವನದಲ್ಲಿ ಅನೇಕ ಟೀಚರು ಬಂದು ಹೋಗುತ್ತಾರೆ. ನಾವು ಈಗ ಪಾಠದ ಕಡೆಗೆ ಹೋಗೋಣ. ಸೀನಾ ಶೆಟ್ಟರು ನಮ್ಮ ಟೀಚರು. ಈ ಗದ್ಯದಲ್ಲಿ ವಿ ಗಾಯತ್ರಿ ಅವರು ಒಬ್ಬ ರೈತನನ್ನು ಶಿಕ್ಷಕನಾಗಿ ಮಕ್ಕಳಿಗೆ ಪರಿಚಯಿಸಿಕೊಡುತ್ತಿದ್ದಾರೆ. ಈ ಸೀನಾ ಶೆಟ್ಟರು ನಮ್ಮ ಟೀಚರ್ ಗದ್ಯದ ಮೊದಲನೆಯ ಗದ್ಯಾಂಶದಲ್ಲಿ ಮಾಂಡವಿ ಟೀಚರು ಮಳೆಗಾಲದ ಒಂದು ಮಳೆಯ ದಿವಸದಲ್ಲಿ ಮಕ್ಕಳನ್ನೆಲ್ಲರನ್ನು ಕರೆದುಕೊಂಡು ಗದ್ದೆಯ ಕಡೆಗೆ ಹೊಸ ಟೀಚರನ್ನು ಪರಿಚಯಿಸಿಕೊಡಲು ಹೋಗಿದ್ದರು. ಆಗ ಅವರು ಮಕ್ಕಳಿಗೆಲ್ಲರನ್ನು ಸೀನಾ ಇವರು ಇವತ್ತಿನಿಂದ ನಿಮ್ಮ ಟೀಚರು ಸೀನಾ ಶೆಟ್ಟರನ್ನು ಈ ಥರ ಪರಿಚಯಿಸಿಕೊಟ್ಟರು. ಮಕ್ಕಳಿಗೆಲ್ಲ ನಿರಾಸೆಯಾಗಿತ್ತು. ಏಕೆಂದರೆ ಸೀನಾ ಶೆಟ್ಟರು ಹಾಕಿಕೊಂಡಿದ್ದ ವೇಷವನ್ನು ನೋಡಿ ಮಕ್ಕಳಿಗೆಲ್ಲ ಬೇಸರವಾಯಿತು. ಏಕೆಂದರೆ ಸೀನಾ ಶೆಟ್ಟರು ಹಳೆಯದಾದ ಒಗೆದ ಲಪಾಟೆಯನ್ನು ಸೊಂಟಕ್ಕೆ ಸುತ್ತಿದ್ದನು ಮತ್ತು ಚೌಕಳಿಯ ಅಂಗಿಯೊಂದನ್ನು ಹಾಕಿಕೊಂಡಿದ್ದನು ಮತ್ತು ಅದಕ್ಕಿಂತ ಹಳೆಯದಾದ ಹಸಿರು ಟವಲಿನಿಂದ ತಲೆಗೆ ಸುತ್ತಿಕೊಂಡಿದ್ದನು. ಮಕ್ಕಳಿಗೆಲ್ಲ ಆತನ ವೇಷಭೂಷಣವನ್ನು ನೋಡಿ ಇವರೆಂತಹ ಟೀಚರಪ್ಪ ಎಂದು ಬೇಸರ ಮತ್ತು ನಿರಾಸೆಯೂ ಆಗಿತ್ತು. ಧನ್ಯವಾದ.